ಪ್ರೈಸ್ ದ ಲಾರ್ಡ್. ಪ್ರಪಂಚದಲ್ಲಿ ಅನೇಕರು ದೇಹದ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಚಿಂತಿಸುವವರಾಗಿರ್ತಾರೆ. ಅನೇಕ ಸೇವಕರು ಅದೇ ಹೇಳ್ಕೊಡೋರಾಗಿರ್ತಾರೆ. ನಿಮಗೆ ಹಣ ಆಸ್ತಿ ಬೇಕಾ, ಒಡವೆ ಬೇಕಾ, ಐಶ್ವರ್ಯಂತರಾಗಬೇಕಾ, ಮನೆ ತಗೊಳ್ಬೇಕಾ, ಕಾರ್ ತಗೊಳ್ಬೇಕಾ, ವಿಶ್ವಾಸ ಅರಿಕೆ ಮಾಡಿ ಕ್ಲೈಮ್ ಮಾಡಿ ಹುಡುಕ್ರಿ, ದೇವರ ಬಳಿಯಲ್ಲಿ ತಟ್ರಿ, ಕೊಡ್ತಾರೆ ಅಂತ ಕೇಳೋರಾಗಿರ್ತಾರೆ. ಖಂಡಿತವಾಗ್ಲೂ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ದೇವರನ್ನು ಧರಿಸಿಕೊಂಡು ಆತನ ಚಿತ್ತದಂತೆ ನಡೆಯುವುದಕ್ಕೆ ಪ್ರಯಾಸ ಪಡೋರಾಗಿರಬೇಕು. ದೇಹದ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಚಿಂತಿಸದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಚಿಂತಿಸುವವರಾಗಿರಬೇಕು. ಆತನನ್ನು ಧರಿಸಿಕೊಂಡವರಾಗಿರಬೇಕು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಯಾಕಂದ್ರೆ ಪ್ರಪಂಚವು ವಂಚಿಸುವಂತದ್ದಾಗಿದೆ, ಯಾಮಾರಿಸುವಂತದ್ದಾಗಿದೆ. ಮುಖ್ಯವಾದದ್ದು ಯಾವುದೆಂದು ತಿಳಿದುಕೊಂಡು ಅದನ್ನು ಹಿಡಿದುಕೊಳ್ಳಿರಿ.